ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈಸಿ ಮೆಥಡಲ್ಲಿ ಸ್ಯಾರಿ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ 7 to 8 ಪ್ಲೇಟ್ಸ್ವರೆಗೂ ನಾವು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ಈಗ ಟ್ರೆಂಡ್ ಆಗಿರುವಂಥ ಫ್ಲಫಿ ಸೆಂಟರ್ ಪ್ಲೇಟ್ಸ್ ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಸೆರಗು ಪಾರ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೆರಗು ಪಾರ್ಟಿಂದ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಬ್ಬರು ಕೈಯಲ್ಲಿ ತೆಗಿತಾರೆ. ನಾನು ಕೂಡ ಪ್ರೀವಿಯಸ್ ವೀಡಿಯೋಲ್ಲಿ ಆ ಥರ ಮಾಡಿದ್ದೀನಿ. ಬಟ್ ಈ ಮೆಥಡ್ ಮಾಡೋದ್ರಿಂದ ನಿಮಗೆ 7 to 8 10 to 11 ಅಲ್ಲಿವರೆಗೂ ಪ್ಲೇಟ್ಸ್ ಮಾಡ್ಕೋಬೋದು. ಸೊ ಈ ಥರ ಪ್ಲೇಟ್ಸ್ ನೋಡಿ ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಿ. ಮೋರ್ ಪ್ಲೇಟ್ಸ್ ಮಾಡ್ಕೋಬೋದು ಚಿಕ್ಕದಾಗಿ. ಸೊ ಈ ಥರ ಮಾಡಿಕೊಂಡು ಎಲ್ಲನೂ ಈವನ್ನಾಗಿ ಸೆಟ್ ಮಾಡ್ಕೊಳ್ಳಿ. ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಎಡ್ಜ್ಗೆ ಕ್ಲಿಪ್ನ ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಹಾಕಿದ್ರೆ ನಮಗೆ ಕಂಫರ್ಟಬಲಾಗಿ ಪ್ಲೇಟ್ಸ್ನ ಅರೇಂಜ್ ಮಾಡ್ಬೋದು. ಈ ಥರ ಕೈಯಿಂದ ನೀಟಾಗಿ ಒಂದೊಂದೇ ಪ್ಲೇಟ್ಸ್ನ ಅರೇಂಜ್ ಮಾಡ್ಕೊತಾ ಬನ್ನಿ. ಅರೇಂಜ್ ಮಾಡ್ಕೊಂಡಾದಮೇಲೆ ಒಂದು ಸೇಫ್ಟಿ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡಿ ಐರನ್ ಬಾಕ್ಸಿಂದ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡೋದ್ರಿಂದ ಪ್ಲೇಟ್ಸ್ ನೀಟಾಗಿ ಕೂರುತ್ತೆ. ಸೊ ನೀವು ಎಷ್ಟೊತ್ತವರೆಗೂ ಸ್ಯಾರಿ ವೇರ್ ಮಾಡಿದ್ರೂ ಕೂಡ ಅದು ಯಾವುದೇ ರೀತಿ ಏನೂ ಆಗೋಲ್ಲ, ಪ್ರಾಬ್ಲಮ್ ಇರೋಲ್ಲ. ಸೊ ಕಂಫರ್ಟಾಗಿರುತ್ತೆ. ಅದಾದ ನಂತರ ನೆಕ್ಸ್ಟು ನಾನಿಲ್ಲಿ ಚೆಸ್ಟ್ ಪ್ಲೇಟ್ಸ್ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಮೆಷರ್ಮೆಂಟ್ ನೋಡಿಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಷ್ಟು ಸ್ಪ್ರೆಡ್ ಮಾಡೋಕ್ಕೆ ಆಗುತ್ತೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆಸ್ಟ್ ಪ್ಲೇಟ್ಸ್ನ ಅಷ್ಟು ಸ್ಪ್ರೆಡ್ ಮಾಡಿದಷ್ಟು ನಮಗೆ ವೇರ್ ಮಾಡಿದಾಗ ಸ್ಯಾರಿ ನೀಟಾಗಿ ಕಾಣುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಹಿಪ್ ಪ್ಲೇಟ್ಸು, ಇದು ಕೂಡ ಅಷ್ಟೇ ತುಂಬ ಇಂಪಾರ್ಟೆಂಟು. ಇದನ್ನು ಸ್ಕಿಪ್ ಮಾಡಬಾರ್ದು. ಹಿಪ್ ಪ್ಲೇಟ್ಸ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ನಾನು ನೆಕ್ಸ್ಟು ಐರನ್ ಬಾಕ್ಸಿಂದ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡಿದಾದಮೇಲೆ ಇಲ್ಲಿ ಸೆಂಟರ್ ಪ್ಲೇಟ್ಸ್ ತಗೋತಾ ಇದ್ದೀನಿ. ಇದು ಕೆಲವೊಬ್ಬರು ತುಂಬ ಪ್ಲೇಟ್ಸ್ ಬೇಕು ಅಂತಾರೆ, ಹಾಗೂ ಕೂಡ ತೆಕ್ಕೋಬೋದು. ಸ್ವಲ್ಪ ಚಿಕ್ಕದಾಗಿ ಪ್ಲೇಟ್ಸ್ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗೆ ಪ್ಲೇಟ್ಸ್ ತೊಗೊಂಡು ಒಂದೊಂದೇ ಅಂದರೆ ಸೇಮ್ ಒಂದೇ ಲೆವೆಲಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದೇ ಲೆವೆಲ್ಗೆ ಅರೇಂಜ್ ಮಾಡಿಕೊಂಡ್ರೆ ನಮಗೆ ಈ ಎಂಡಲ್ಲಿ ಕೂಡ ಒಂದೇ ಲೆವೆಲಲ್ಲಿ ಇರುತ್ತೆ. ಸೊ ಈ ಥರ ಅರೇಂಜ್ ಮಾಡಿಕೊಂಡು ನಾನಿಲ್ಲಿ 2 ಪಿನ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಸ್ಟಾರ್ಟಿಂಗು ಮತ್ತು ಮಿಡಲಲ್ಲಿ. ಈ ಥರ ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಒಂದು ಪಿನ್ ಸೆಕ್ಯೂರ್ ಮಾಡಿದ್ರೆ ಸೊ ಇದು ಫ್ಲಫಿ ಪ್ಲೇಟ್ಸ್ ಆಗುತ್ತೆ. ಬಟ್ ಕೆಳಗಡೆ ಮಾತ್ರ ಕೆಲವೊಬ್ಬರು ಸ್ಟ್ರೈಟ್ನರು ಕಲರ್ ಯೂಸ್ ಮಾಡ್ತಾರೆ. ಅದು ಡಿಪೆಂಡ್ಸ್ ಆನ್ ಸ್ಯಾರಿ. ಇದು ಸ್ವಲ್ಪ ಸ್ಯಾರಿ ಸಾಫ್ಟ್ ಇರೋದ್ರಿಂದ ನಾನು ಯಾವುದೇ ರೀತಿ ಐರನ್ ಮಾಡಿಲ್ಲ, ಜಸ್ಟ್ ಮಿಡಲಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಗೈಸ್. ಸೊ ಈ ಥರ ಸ್ಯಾರಿ ನೀವು ಮಾಡಿದ್ರೆ ತುಂಬ ಏನಿಲ್ಲ ಅಂದರೆ 10 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಈ ಥರ ಸ್ಯಾರಿ. ಇವತ್ತು ನಾನು ಯಾವುದೇ ರೀತಿ ಬಾಕ್ಸ್ ಫೋಲ್ಡಿಂಗ್ ತೋರಿಸಿಲ್ಲ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಚೆಸ್ಟ್ ಪ್ಲೇಟ್ಸ್ ಕೂಡ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.